ಮೆಕ್ಸಿಕೋ ನಗರದ ಹೊರವಲಯದಲ್ಲಿರುವ ಈ ಚಿನಾಂಪಾ ಮರಗಳು ನೂರಾರು ಗೊಂಬೆಗಳೊಂದಿಗೆ ಕಟ್ಟಲ್ಪಟ್ಟಿವೆ, ಭಯಾನಕ ಚಲನಚಿತ್ರ ಪರಿಣಾಮಗಳಿಂದ. ಐವತ್ತು ವರ್ಷಗಳ ಹಿಂದೆ ದ್ವೀಪದ ಏಕೈಕ ನಿವಾಸಿ ಡಾನ್ ಜೂಲಿಯನ್ ಸಂತಾನಾ ಅವರು ದ್ವೀಪದ ಕಾಲುವೆಗಳಲ್ಲಿ ಹುಡುಗಿಯ ದೇಹವನ್ನು ಕಂಡುಹಿಡಿದಿದ್ದಾರೆ ಎಂದು ಹೇಳಿಕೊಂಡರು. ಅವರು ಹತ್ತಿರದಲ್ಲಿ ತೇಲುತ್ತಿರುವ ಗೊಂಬೆಯನ್ನು ಸಹ ಕಂಡುಕೊಂಡರು ಮತ್ತು ಗೌರವಾರ್ಥವಾಗಿ ಅದನ್ನು ಮರದ ಮೇಲೆ ನೇತುಹಾಕಿದರು. ಕೆಲವರು ಗೊಂಬೆಗಳನ್ನು ನಂಬುತ್ತಾರೆ, ಅವುಗಳಲ್ಲಿ ಹಲವು ಕೈಕಾಲುಗಳನ್ನು ಕಳೆದುಕೊಂಡಿವೆ, ದುಷ್ಟ ಎಂದು. ಇತರರು ಅವರು ದ್ವೀಪವನ್ನು ರಕ್ಷಿಸುತ್ತಾರೆ ಎಂದು ನಂಬುತ್ತಾರೆ. ಕಸೋಚಿಮಿಲ್ಕೊದ ವರ್ಣರಂಜಿತ ಮರದ ದೋಣಿಗಳಲ್ಲಿ ಒಂದಾಗಿದೆ, ನೀವು ಕೂಡ ಬಾಡಿಗೆಗೆ ಪಡೆಯಬಹುದು.